ಹಲೋ, ನೀವೆಲ್ಲ ಕೇಳಿರ್ತೀರಾ PCOS, PCODಲಿ ವೇಟ್ ಲಾಸ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಆದ್ರೆ ಇವತ್ ನಾನ್ ನಿಮ್ಗೆ ಈ ವಿಡಿಯೋಲಿ ತಿಳಿಸ್ತೀನಿ ನೀವು ಹೇಗ್ ವೇಟ್ ಲಾಸ್ ಮಾಡ್ಕೋಬಹುದು ಅಂತ. ಇನಿಷಿಯಲಿ 3 ರೀಸನ್ಸ್ ಟು ಇನ್ಕ್ರೀಸ್ ಯುವರ್ ವೇಟ್. ನಿಮ್ಗೆ ಯಾಕೆ ತೂಕ ಹೆಚ್ಚಾಗ್ತಿದೆ PCOD, PCOS ಇದ್ರೆ ಅಂದ್ರೆ ನಿಮ್ ಬಾಡಿಲಿ ಆಂಡ್ರೋಜನ್ ಹಾರ್ಮೋನ್ ಜಾಸ್ತಿ ಆಗುತ್ತೆ. ಇದು ಆಂಡ್ರೋಜನ್ ಹಾರ್ಮೋನ್ ಅಗೇನ್ ಮೇಲ್ ಹಾರ್ಮೋನ್. ಬಾಡಿಯಲ್ಲಿ ಹೇಗೆ ಅಬ್ಡಾಮಿನ್ ಫ್ಯಾಟ್ ಅದೆಲ್ಲ ಜಾಸ್ತಿ ಇರುತ್ತೋ ಅದೇ ರೀತಿ ನಿಮ್ ಬಾಡಿ ಚೇಂಜಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ರೀಸನ್ PCOD, PCOS ಇರೋರಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ. ಸೊ ಇನ್ಸುಲಿನ್ ರೆಸಿಸ್ಟೆನ್ಸ್ ಇಂದ ಅಗೇನ್ ಸ್ಪೈಕ್ ಇನ್ ಶುಗರ್ ಲೆವೆಲ್, ಅದರಿಂದ ನಿಮ್ ಬಾಡಿಲಿ ಫ್ಯಾಟ್ ಅಕ್ಯುಮಿಲೇಷನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಆಫ್ ದಿ PCOD, PCOS ಇರೋರಿಗೆ ವುಮೆನ್ಸ್ಗೆ ಹೈಪೋಥೈರಾಯ್ಡಿಸಮ್ ಇರುತ್ತೆ. ಸೊ ಅಗೇನ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಮೆಟಬಾಲಿಸಮ್ ಸ್ಲೋ ಡೌನ್ ಆಗುತ್ತೆ, ಅದರಿಂದ ಫ್ಯಾಟ್ ಅಕ್ಯುಮಿಲೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಇದು 3 ರೀಸನ್ಸ್ ಫಾರ್ ಫ್ಯಾಟ್ ಅಕ್ಯುಮಿಲೇಷನ್ ಇನ್ PCOD ಅಂಡ್ PCOS. ಇವಾಗ ಕ್ವಿಕ್ ಆಗಿ ನಾವು ಇದನ್ನ ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡೋಣ. ಪಾಯಿಂಟ್, ಎವ್ರಿ ಮೀಲ್ ಆದ್ಮೇಲೆ ಡೈಲಿ 20 ಮಿನಿಟ್ಸ್ ವಾಕಿಂಗ್ ಮಾಡಿ. ವೇಟ್ ಲಾಸ್ ಮಾಡ್ಕೊಳ್ಳೋಕೆ ಹೈ ಇಂಟೆನ್ಸಿಟಿ ವರ್ಕ್ಔಟ್ಸ್ ಬೇಕಾಗಿಲ್ಲ, ಸ್ಟ್ರಕ್ಚರ್ಡ್ ಟ್ರೈನ್ಡ್ ವರ್ಕ್ಔಟ್ಸ್ ನ ಮಾಡಿ. ನಿಮ್ ಡೈಲಿ ರುಟೀನ್ ಡೈಟ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಆರ್ ಗ್ರೀನ್ ಟೀ ಆರ್ ಟರ್ಮರಿಕ್ ಹೀಗೆ ಆಂಟಿ ಇನ್ಫ್ಲಮೇಟರಿ ಡೈಟ್ ನ ರೆಗ್ಯುಲರ್ ಆಗಿ ಆಡ್ ಮಾಡ್ಕೊಳ್ಳಿ. ಅಂಡ್ ಬೇಸಿಕಲಿ ಸ್ಟ್ರೆಸ್ ನ ಅವಾಯ್ಡ್ ಮಾಡಿ. ಸೊ ಇದೆಲ್ಲ ಪಾಯಿಂಟ್ಸ್ ನ ಇನ್ಕ್ಲೂಡ್ ಮಾಡ್ಕೊಂಡು ಕಾಸಸ್ ನ ರೆಡ್ಯೂಸ್ ಮಾಡಿ ವೇಟ್ ನ ರೆಡ್ಯೂಸ್ ಮಾಡ್ಕೋಬಹುದು. ಆದ್ರೆ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಥ್ಯಾಂಕ್ ಯು.